ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ನಿನ್ನೆ ತಾನೇ PGCET MBA MCA ಎಕ್ಸಾಮ್ ಮುಗಿದಿದೆ. ಸೊ ಈಗ ಅದರ ಕೀ ಆನ್ಸರ್ಸ್ನ ಆಲ್ರೆಡಿ ಬಿಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು KU ವೆಬ್ಸೈಟ್ನಲ್ಲಿ MCA ಕೀ ಉತ್ತರ, MBA ಕೀ ಉತ್ತರ ಹಾಗೂ ಕೀ ಉತ್ತರ ಪ್ರಕಟಣೆ. ಬನ್ನಿ ನೋಡೋಣ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಅಂತ. ಸೊ ಕರ್ನಾಟಕ ಪ್ರಾಧಿಕಾರದ 22ರಂದು ಎಕ್ಸಾಮ್ ಆಗಿದೆ. ಸೊ ಇಲ್ಲಿ ಇನ್ ಕೇಸ್ ನೀವು ಕೀ ಆನ್ಸರ್ಸ್ನ ನೋಡಿಬಿಟ್ಟು ಕೀ ಆನ್ಸರ್ಸಲ್ಲಿ ನಿಮ್ಗೇನಾದ್ರು ಯಾವ್ದಾದ್ರು ಕ್ವಶನ್ ಡೌಟ್ ಬಂದರೆ ನೀವೇನು ಮಾಡ್ಬೋದು, ಅವರು ಲಿಂಕ್ ಕೊಟ್ಟಿದ್ದಾರೆ, ಆ ಲಿಂಕ್ ಮುಖಾಂತರ ನೀವೇನು ಮಾಡ್ಬೋದು, ನೀವು ಅಬ್ಜೆಕ್ಷನನ್ನು ಹಾಕ್ಬೋದು. ಅಬ್ಜೆಕ್ಷನ್ ಹಾಕೋದಕ್ಕೆ 25th 5 ಗಂಟೆ ಸಂಜೆ 5 ಗಂಟೆ ಒಳಗೆ ಟೈಮ್ ಇರುತ್ತೆ. ಸೊ ಇನ್ ಕೇಸ್ ನಿಮಗೆ ಯಾವುದಾದ್ರೂ ಅವ್ರು ಕೊಟ್ಟಿರ್ತಕ್ಕಂತಹ ಒಂದು ಕೀ ಆನ್ಸರ್ಸ್ ತಪ್ಪು ಅಂತ ಅನಿಸಿದ್ರೆ ನೀವೇನು ಮಾಡ್ಬೋದು, ಅದನ್ನು ಅಬ್ಜೆಕ್ಷನ್ ಮಾಡ್ಬೋದು. ಅಬ್ಜೆಕ್ಷನ್ ಮಾಡಲಿಕ್ಕೆ ನಿಮಗೆ ಲಿಂಕನ್ನು ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ಬೋದು ನೀವು ಕೀ ಉತ್ತರ ಆಕ್ಷೇಪಣೆ ಲಿಂಕ್ ಅಂತ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದು ಏನು ಯಾವ ಕ್ವಶನ್ನು ಅದ್ರ ಬಗ್ಗೆ ನಾನು ಇನ್ನೊಂದು ಮಾಹಿತಿ ಕೊಡ್ತೀನಿ. ಸೊ ಫಸ್ಟು ನೀವು ನೋಡಬೇಕಾಗಿರೋದು ನಿಮ್ಮ OMR ಶೀಟು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ OMR ಶೀಟಿಗೆ ಇಲ್ಲಿ ನೋಡ್ಬೋದು ಪರೀಕ್ಷಾವಾರು ಕೇಂದ್ರವಾರು OMR ಶೀಟ್ ವೀಕ್ಷಿಸುವ ಲಿಂಕ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೀವು ಜಸ್ಟ್ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರು, ಡಿಸ್ಟ್ರಿಕ್ ಯಾವುದು, ಸಬ್ಜೆಕ್ಟ್ ಯಾವುದು. ಸೊ ಆ್ಯಕ್ಚುಲಿ ಇದು ಇನ್ನೂ ನಿಮಗೆ ಸಿಗೋಲ್ಲ ಸ್ಟೂಡೆಂಟ್ಸ್, ಯಾಕಂದರೆ ನೆನ್ನೆ ಎಕ್ಸಾಮ್ ಆಗಿರೋದು, ಅವರು ಇನ್ನೂ ಅಪ್ಡೇಟ್ ಮಾಡಿರೋದಿಲ್ಲ. ಸೊ ಸುಮ್ಮನೆ ಲಿಂಕ್ ಬಿಟ್ಬಿಟ್ಟಿದ್ದಾರೆ ಆಲ್ರೆಡಿ. ಅದು ಇಂಜಿನಿಯರಿಂಗ್ ಲಿಂಕ್ ಅದು ಆ್ಯಕ್ಚುಲಿ. ಸೊ ನಿಮ್ಗೆ ಆಗೋದಿಲ್ಲ ಅದು. ಸೊ ಆ ಲಿಂಕನ್ನ ಅವ್ರು ಅಪ್ಡೇಟ್ ಮಾಡೋಕ್ಕೆ ಇನ್ನೂ ತುಂಬ ಟೈಮ್ ಬೇಕಾಗುತ್ತೆ. ಓಕೆ, ಯಾಕಂತೇಳಿದ್ರೆ OMRನೆಲ್ಲ ಅವ್ರು ಸ್ಕ್ಯಾನ್ ಮಾಡಿ ಹಾಕ್ಬೇಕಾಗತ್ತೆ. ಹಾಗಾಗಿ ಈ ಲಿಂಕು ಈಗ ವರ್ಕ್ ಆಗೋದಿಲ್ಲ. ಓಕೆ, ಸೊ ಜಸ್ಟ್ ನೀವೇನು ಮಾಡಿ ಕೀ ಆನ್ಸರ್ಸ್ನ ನೋಡ್ಕೊಳ್ಳಿ. ಸೊ ನಿಮ್ಮ ಕೋಡ್ ಯಾವ್ದು ಕೊಟ್ಟಿದ್ದಾನೆ, ಸೊ ಆ ಕೋಡ್ನ ಚೆಕ್ ಮಾಡಿಕೊಂಡು A1 B1 C1 D1 ಚೆಕ್ ಮಾಡಿಕೊಂಡು ನೀವೇನು ಮಾಡಿ ನಿಮ್ಮ ಆನ್ಸರ್ಸ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೀವೇನು ಮಾಡಿ ಅದರಲ್ಲಿ ತಿಳ್ಕೊಬೋದು. ಸೊ ಒಂದು 4-5 ಕ್ವಶನ್ಸು ಸಮ್ ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಥ ಕ್ವಶನ್ಸ್ ಯಾವ್ದಾದ್ರು ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ನಿನ್ನೆ ನೀವು ಏನು ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಾ, ಸೊ ಅದ್ರ ಪ್ರಕಾರ ಕೀ ಆನ್ಸರ್ಸ್ನ ಬಿಟ್ಟಿದ್ದಾನೆ. ಸೊ ಅಗೇನ್ ಕೀ ಆನ್ಸರ್ಸು ಚೇಂಜ್ ಆಗುತ್ತೆ. ಸೊ ನಾನು ಪ್ರೊಸೀಜರ್ಸ್ನ ಹೇಳ್ತಾ ಬರ್ತೀನಿ ನೆಕ್ಸ್ಟ್ ಕಮಿಂಗ್ ವೀಡಿಯೋದಲ್ಲಿ. ಸದ್ಯಕ್ಕೆ ಈ ಕೀ ಆನ್ಸರ್ಸ್ನ ನೋಡಿ ನಿಮ್ಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.